ಬೆಳಗಾವಿಯಲ್ಲಿ ನಿಮ್ಗೆ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅಂಥೇಳಿ ನಿರ್ಣಯ ಮಾಡಿ ಅಂದರೆ ಬೆಳಗಾವಿಯಲ್ಲೇ ಕನ್ನಡದ ಗಂಡುಮೆಟ್ಟಿನ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೇವೆ. ಕನ್ನಡ ಒಕ್ಕೂಟ, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಶಿವರಾಮೇಗೌಡರು, ಮಂಜುನಾಥ್ ದೇವ್, ಗಿರೀಶ್ ಗೌಡರು, ನಾರಾಯಣ ಎಲ್ಲರೂ ಸೇರಿದಂಗೆ ಮುಂದಿನ ವಾರ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವು ಪುರಸಭೆಗೆ ನುಗ್ತೀವಿ. ನಮ್ಮದು ಪುರಸಭೆ ಕನ್ನಡಿಗರದು, ಮರಾಠಿಗಳದಲ್ಲ. ಪುರಸಭೆಗೆ ನುಗ್ತೀವಿ, ಗಲಾಟೆ ಮಾಡ್ತೀವಿ. ಇದೊಂದೇ ಅಲ್ಲ, ನಾನು ಕುಮಾರರವ್ರಿಗೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಕೇಳೋರಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಇಡೀ ಕರ್ನಾಟಕದಲ್ಲಿ ಎಂದೂ ಆಗದೆ ಇದ್ದಂಥ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಮಡಿವಂತಿಕೆ ಬೇಡ. ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ಇದು ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ಕರ್ನಾಟಕ ಬಂದ್ಗೆ ನಾವು ಕರೆ ಕೊಡಲೇಬೇಕಾಗುತ್ತೆ. ಕರೆ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲೋ ಒಂಥರ ಬೇರೆಯವ್ರ ಥರ ಕೂತ್ಕೊಂಡಂಗಾಗುತ್ತೆ. ಅದಾಗೋದಿಲ್ಲ. ಈ ರಾಜ್ಯದ ಪರವಾಗಿ, ಜನರ ಪರವಾಗಿ ನಾವು ಭದ್ರವಾಗಿ ನಿಲ್ಲಬೇಕಾಗಿದೆ. ಮಂಡ್ಯ ಯಾವಾಗಲೂ ಬಂದ್ಗೆ 100ಕ್ಕೆ 100 ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಮಾಡಬೇಕಾಗಿದೆ. ಮತ್ತು ನೀಟ್ ಮತ್ತು ಬೆಳಗಾವಿಯಲ್ಲಿ ನಿಮ್ಗೆ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅಂಥೇಳಿ ನಿರ್ಣಯ ಮಾಡಿ ಅಂದರೆ ಬೆಳಗಾವಿಯಲ್ಲೇ ಕನ್ನಡದ ಗಂಡುಮೆಟ್ಟಿನ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೀವಿ.